ಚುನಾವಣಾ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯಾವುದೆಲ್ಲ ಭರವಸೆ ನೀಡಿದ್ದೇನೋ ಅದನ್ನು ಮುಂದಿನ ವರ್ಷದಲ್ಲಿ ಕಾರ್ಯಗತಗೊಳಿಸಲಾಗುವುದು ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಅವರು ಕೋಟೆಕಾರ್ ಪಟ್ಟಣ ಪಂಚಾಯತ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ರಸ್ತೆಗಳ ಅಭಿವೃದ್ಧಿಯಾಗಿದೆ. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿಗೆ 70 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ. ಈ ಪೈಕಿ 25 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಕಾಮಗಾರಿ ನಡೆದಿದೆ. ಇದರ ಬಿಲ್ ನೀಡಲು ಬಾಕಿ ಇದೆ. ಉಳಿದ ಮೊತ್ತದ ಅಭಿವೃದ್ಧಿ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳ, ಅಧಿಕಾರಿಗಳ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಸಚ್ಪದ ನಮ್ಮ ಡ್ಯಾಮಿನಿಂದ, ತುಂಬೆ ಡ್ಯಾಮಿನಿಂದ ಸಚ್ಪ ಮಾರ್ಗವಾಗಿ ಉಳ್ಳಾಲ, ಕೋಟೆಕಾರ್, ಸೋಮೇಶ್ವರ ಇದಕ್ಕೆ ಮೊದಲ ಹಂತದ ಕೆಲಸ ಕಾರ್ಯಗಳನ್ನು ನಾವಿವತ್ತು ಸುಮಾರು 230 ಕೋಟಿ ರೂಪಾಯಿಯಲ್ಲಿ ಚಾಲನೆ ಕೊಟ್ಟು ಅದು ಪೂರ್ಣ ಇವತ್ತುಗೊಂಡಿದೆ. ಎರಡನೇ ಹಂತ ಏನಂತ ಹೇಳಿದರೆ, ಏನಿದು ಕನೆಕ್ಷನ್ ಆಗಿದೆಯಾ ಅದರಿಂದ ನಮ್ಮ ವಿಲೇಜ್ಗೆ ಕನೆಕ್ಷನ್ ತಗೊಂಡು ವಿಲೇಜಲ್ಲಿ ಅಲ್ಲಲ್ಲಿ ಸಬ್ ಟ್ಯಾಂಕ್ ಮಾಡಿ ಅಲ್ಲಿಂದ ಮನೆಗೆ ಇವತ್ತು ಕೊಡುವಂಥದ್ದು. ಇದಕ್ಕೆ ಕೂಡ ಸುಮಾರು ಕೋಟೆಕಾರ್, ಸೋಮೇಶ್ವರ ಮತ್ತು ನಮ್ಮ ಉಳ್ಳಾಲಕ್ಕೆ ಇವತ್ತು ಸುಮಾರು 160 ಕೋಟಿ ರೂಪಾಯಿಯ ಅನುದಾನ ಬಿಡುಗಡೆಯಾಗಿ ನಾಡಿದ್ದು ಟೆಂಡರ್ ಪ್ರಕ್ರಿಯೆಯದು ಪ್ರಾರಂಭ ಇವತ್ತು ಆಗ್ತದೆ. ಉಳ್ಳಾಲಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಮುಕ್ಕಾಲುವಾಸಿ ADB ಯೋಜನೆ ಇದ್ದ ಕಾರಣ ಮತ್ತು ಆವಾಗ 15 ವರ್ಷ 20 ವರ್ಷ ಹಿಂದೆ ಮಾಡಿದಂತಹ ಒಂದು ಪೈಪ್ಲೈನ್ ಆದ ಕಾರಣ ಈಗ ಭಾಳಷ್ಟು ಮನೆಗೆ ಬಂದಿದೆ. ಇನ್ನು ಅಡಿಷನಲ್ ಆಗಿ ಪೈಪ್ಲೈನ್ ಹಾಕಿಕೊಂಡು ಅಲ್ಲಿಗೆ ನೀರು ಕೊಡಲಿಕ್ಕೆ ಇವತ್ತು ನೇರ 70 ಲಕ್ಷದ ಟ್ಯಾಂಕ್ ಈಗಾಗಲೇ ಚಂಪುಕೋಟೆ ರೆಡಿಯಾಗಿದ್ದುಕೊಂಡು ಅಲ್ಲಿಂದ ನೇರವಾಗಿ ಪ್ರತಿಯೊಬ್ಬರ ಮನೆಗೆ ಹೋಗುವಂಥ ವ್ಯವಸ್ಥೆ ಇದೆ. ಗ್ರಾಮೀಣ ಮಟ್ಟಕ್ಕೆ ಎಲ್ಲ ಗ್ರಾಮಗಳಿಗೆ ಇವತ್ತು ಓವರ್ ಟ್ಯಾಂಕ್ ಮತ್ತು ಪೈಪ್ಲೈನ್ ನಿರ್ಮಾಣ ಮಾಡಲಿಕ್ಕೆ ಸುಮಾರು 280 ಕೋಟಿ ಮತ್ತೆ ಹೆಚ್ಚಿನ ಅನುದಾನ ಇವತ್ತು ಬಿಡುಗಡೆ ಆಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೆ ಮುಂದಿನ ದಿನಗಳಲ್ಲಿ ಟೆಂಡರ್ ಕರೆದು ಬಹುಶಃ 2-3 ವರ್ಷದೊಳಗಡೆ ಎಲ್ಲ ಸಮಸ್ಯೆ ಬಗೆಹರಿತದೆ. ಉಳ್ಳಾಲಕ್ಕೆ ಮತ್ತು ಈ ಪ್ರದೇಶಕ್ಕೆ ಕೊಡುವಂಥ ನೀರಿನ ಟ್ರಯಲ್ ರನ್ನನ್ನು ಅತಿ ಶೀಘ್ರದಲ್ಲಿ ಅವರು ಇವತ್ತು ಪ್ರಾರಂಭ ಮಾಡ್ತಾರೆ. ಅಲ್ಲಿದ್ದಂಥ ಕೆಲವು ಸಮಸ್ಯೆಗಳು ಎಲ್ಲ ಕೂಡ ಬಗೆಹರಿದಿದ್ದು ತತ್ಕ್ಷಣ, ಯಾಕೆಂದರೆ ನಮ್ಮ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದೆ. ನಮ್ಮ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಬಹುಶಃ ಒಮ್ಮೆ ನೋಡಬೇಕು, ಕಮಲಪದವ್ನಲ್ಲಿ ಅಲ್ಲಿ ನೀರು ಸ್ವಚ್ಛತೆ ಆಗುವಂಥ ಎಲ್ಲ ಘಟಕ ತಯಾರಾಗಿದೆ. ಅಲ್ಲಿಂದ ನೇರವಾಗಿ ಉಳ್ಳಾಲ ಟ್ಯಾಂಕಿಗೆ ಬಂದು ಮನೆಗೆ ಹೋಗುವಂಥ ವ್ಯವಸ್ಥೆಯನ್ನು ಟ್ರಯಲ್ ರನ್ನನ್ನು ಆದಷ್ಟು ಬೇಗನೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ಅರೇಕಲ ಕಡವಿನಿಂದ ಪಾವೂರ್ಗೆ ಮತ್ತು ಅರೇಕಲ ಕಡವಿನಿಂದ ಬೈತರ ಅಮ್ಲಮುಗೂರಿಗೆ, ಅರೇಕಲ ಡ್ಯಾಮಿನಿಂದ ನಾವು ನದಿ ಬದಿಯ ಇವತ್ತು ರಸ್ತೆ ಮತ್ತು ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಉದ್ದೇಶ ನೇರವಾಗಿ ಇವತ್ತು ಕಲ್ಲಾಪಿಗೆ ನದಿ ಬದಿಯಲ್ಲೇ ರಸ್ತೆ ಇವತ್ತು ನಿರ್ಮಾಣ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶ ಇವತ್ತು ಆಗಿದೆ. ಅದಾಗಬೇಕಾದ ಸ್ವಲ್ಪ ಅದಕ್ಕೆ ಹಂತವಾಗಿ ಮೊದಲ ಹಂತ ನಮ್ಮ ಡ್ಯಾಮಿನಿಂದ ಅರೇಕಲ, ಬೈತಾರ್, ಅಮ್ಲಮುಗೂರ್ವರೆಗೆ ಸುಮಾರು 8 ಕೋಟಿ ರೂಪಾಯಿಯಲ್ಲಿ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಅದೇ ರೀತಿ ಅರೇಕಲದಿಂದ ಪಾವೂರ್ ಕಡೆಗೆ ಸುಮಾರು 10 ಕೋಟಿ ರೂಪಾಯಿಯ ಅನುದಾನ ಇವತ್ತು ನಮ್ಮ ನದಿ ಬದಿಯಲ್ಲಿ ಮುಳುಗಡೆ ಆಗದ ರೀತಿಯಲ್ಲಿ ನೋಡಿಕೊಂಡು ಆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಮುಂದುವರಿಸ್ತೇವೆ. ನಮ್ಮ ಮುಖ್ಯ ಉದ್ದೇಶ ನಾನು ಈಗಾಗಲೇ ಹೇಳಿದೆ, ಸಚ್ಪದಿಂದ ಹಿಡಿದು ನೇರವಾಗಿ ನೇತ್ರಾವತಿ ತನಕ ನದಿ ಬದಿಯಲ್ಲಿ ರಸ್ತೆ ಇವತ್ತು ನಿರ್ಮಾಣ ಮಾಡುವಂಥದ್ದು. ಇದೆಲ್ಲ ಗ್ರಾಮೀಣ ಮಟ್ಟಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗೋದು ಪ್ರಯೋಜನ ಇವತ್ತು ಆಗ್ತದೆ. ಮತ್ತು ಸಚ್ಪದಿಂದ ತುಂಬಕ್ಕೆ ನೇತ್ರಗೊಂದು ಅಡ್ಡಗೊಂದು ಬ್ರಿಡ್ಜ್ ಕಟ್ಟುವಂಥದ್ದು. ಇದೆಲ್ಲ ಕೂಡ ಇವತ್ತು ಮೊದಲ ಹಂತದ ವಿಚಾರ ಇದೆ. ಹಂತವಾಗಿ ನಾವು ಈಡೇರಿಸಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ನಾವು ಇವತ್ತು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಅಬ್ಬಕ್ಕ ಭವನಕ್ಕೆ 8 ಕೋಟಿ ರೂಪಾಯಿ ಆಡಳಿತ ಹಿಂದೆ ನಾನು ಸ್ಯಾಂಕ್ಷನ್ ಮಾಡಿದ ಕೂಡ ಆಡಳಿತ ಅನುಮೋದನೆ ಆಗಿರಲಿಲ್ಲ. ಇದೀಗ ನಿನ್ನೆ ಆಡಳಿತ ಅನುಮೋದನೆ ಆಗಿಕೊಂಡು ಈಗಾಗಲೇ ಟೆಂಡರನ್ನು ಕೂಡ ಕರೆಯಲಾಗಿದೆ. ಬ್ಯಾರಿ ಅಕಾಡೆಮಿಯ, ಕರ್ನಾಟಕ ರಾಜ್ಯ ಬ್ಯಾರಿ ಅಕಾಡೆಮಿಯ ಆ ಒಂದು ಕಚೇರಿಗೆ 6 ಕೋಟಿ ರೂಪಾಯಿಯಲ್ಲಿ ಇವತ್ತು ಟೆಂಡರ್ ಇವತ್ತು ಕರೀತಾರೆ. 2 ಕೆಲಸವನ್ನು ಕೂಡ ಒಂದೇ ದಿವಸ ನಾವು ಪ್ರಾರಂಭಿಸಲಿಕ್ಕೆ ನಾವು ಅದನ್ನು ಸೂಚಿಸಿದ್ದೇವೆ. ನಮ್ಮ ವಿವಿಧ ಶಾಲೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುಮಾರು 1,80,00,000 ರೂಪಾಯಿ ಅನುದಾನವನ್ನು ಬೇರೆ ಬೇರೆ ಶಾಲೆಗೆ ನಾವು ಇವತ್ತು ಕೊಟ್ಟಿದ್ದೇವೆ. ಯಾಕೆಂದರೆ ಶೈಕ್ಷಣಿಕ ಮುಖ್ಯ. ಮತ್ತೆ ಹೆಚ್ಚುವರಿಯಾಗಿ 3 ಕೋಟಿ ರೂಪಾಯಿ ಅನುದಾನ ನಾನು ಮತ್ತೆ ಶಾಲೆಗಳಿಗೆ ಇವತ್ತು ಬಿಡುಗಡೆ ಮಾಡಿದ್ದೇನೆ. ಅದನ್ನು ಆಯ್ಕೆ ಮಾಡಿಕೊಂಡು ಯಾವ ಶಾಲೆಗೆ ಎಷ್ಟು ಅನುದಾನ ಬಿಡುಗಡೆ ಮಾಡಿ ತೀರ್ಮಾನ ಮಾಡಿ ಮೂಲಭೂತ ಸೌಕರ್ಯ ಒದಗಿಸುವಂಥ ಕೆಲಸವನ್ನು ನಾವು ಖಂಡಿತವಾಗಿಯೂ ಎಲ್ಲ ಶಿಕ್ಷಣ ಸಂಸ್ಥೆಗೆ ನಾವು ಇವತ್ತು ಅಷ್ಟು ಅನುದಾನ ನಾನು ಬಿಡುಗಡೆ ಮಾಡಿದ್ದೇನೆ. ಅದರ ಜೊತೆಯಲ್ಲಿ
ಮಿನಿ ಸ್ಟೇಡಿಯಂ ಮಾಡಬೇಕಂತೇಳಿ ಸುಮಾರು 5 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿ, ಎಲ್ಲಿ ಅಂತ ಜಾಗ ಫಿಕ್ಸ್ ಮಾಡಲಿಲ್ಲ. ಅದನ್ನು ಬೇರೆ ಬೇರೆ ಗ್ರಾಮಕ್ಕೆ ಅದನ್ನು ಹಂತ ಹಂತ ಆಗಬೇಕು, ಒಂದೇ ಕಡೆ ಅದನ್ನು ನಿರ್ಮಾಣ ಮಾಡಬೇಕೆಂಬ ಒಂದು ಆಲೋಚನೆ ಕೂಡ ಮಾಡ್ತಾ ಇದ್ದೇವೆ. ಇನ್ನಿತರ ಕೆಲವು ಅಭಿವೃದ್ಧಿಗೆ ಆಗುವಂಥ ಯೋಜನೆ ನಾವು ಇವತ್ತು ರೂಪಿಸ್ತಾ ಇದ್ದೇವೆ. ತೊಕ್ಕೋಟಿನಿಂದ ಈಗಾಗಲೇ ನಮ್ಮ ದೇಲಕಟ್ಟೆಯಲ್ಲಿ ನೀವು ರಸ್ತೆ ಅಭಿವೃದ್ಧಿ ಆಗ್ತಾ ಇವತ್ತು ನೋಡ್ತಾ ಇದ್ದೀರಿ. ತೊಕ್ಕೋಟಿನಿಂದ ಚೆಂಬುಗುಡ್ಡೆವರೆಗೆ 6 ಲೈನ್ ರಸ್ತೆಗೆ 30 ಅಲ್ಲಿಂದ ಉಳಿದ ಭಾಗ ಕೂಡ ಸೇರಿಕೊಂಡು ಆ ರಸ್ತೆಗೆ ಮತ್ತೆ ಸುಮಾರು 25 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಇವತ್ತು SSDP ಮುಖಾಂತರ ಇವತ್ತು ಆಗಿದೆ. ನಾನು ಹಿಂದೆ ಹೇಳಿದ್ದೆ, ಉಳ್ಳಾಲದಲ್ಲಿ ಒಂದು ಫ್ರೀ ಡಯಾಲಿಸಿಸ್ ಸೆಂಟರ್ ನಾನು ಮಾಡ್ತೇನೆ. ಈಗಾಗಲೇ ಉಳ್ಳಾಲದಲ್ಲಿ ಫ್ರೀ ಡಯಾಲಿಸಿಸ್ ಸೆಂಟರ್ನ ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಬೇಕಾಗುವಂಥ ಸುಮಾರು 10 ಬೆಡ್ ಕೂಡ ಇವತ್ತು ಡಯಾಲಿಸಿಸ್ ಯೂನಿಟ್ ಕೂಡ ಇವತ್ತು ಬಂದು ನಿಂತಿದೆ. 100% ಫ್ರೀ ಡಯಾಲಿಸಿಸ್ಗೆ, ಯಾರಿಗೊಂದು ನಯ ಪೈಸೆ ಚಾರ್ಜ್ ಇಲ್ಲದೆ ನಾವು ಇದನ್ನು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನಾನು ಇದು ಯಾರಿಗೆಲ್ಲ ಉಳ್ಳಾಲದಲ್ಲಿ ಡಯಾಲಿಸಿಸ್ ಪಡ್ಕೊಳ್ಬೇಕು ಅವರು ದಯವಿಟ್ಟು ನಮ್ಮ ಆಸ್ಪತ್ರೆಯಲ್ಲಿ ಬಂದು ಅವರ ಅರ್ಜಿಯನ್ನು ಕೊಡಬೇಕು. ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರ ಅರ್ಜಿಯನ್ನು ಕೊಡಬೇಕು. ನಾವು 10 ಬೆಡ್ ಹಾಕಿದರೂ ಕೂಡ 4 ದಿವಸಕ್ಕೆ 30 3 ದಿವಸ, 1 ವಾರಕ್ಕೆ ಆಗೋದು ಸುಮಾರು 60ರಿಂದ 70 ಜನರಿಗೆ, ಒಂದು 2 ದಿವಸಕ್ಕೊಮ್ಮೆ ಆದರೂ ಕೂಡ 60-70 ಜನರಿಗೆ ಮಾಡಲಿಕ್ಕೆ ಆಗೋದು 10 ಬೆಡ್ ಹಾಕಿದರೂ ಕೂಡ. ಆದ ಕಾರಣ ಇದು ಕ್ಷೇತ್ರ ವ್ಯಾಪ್ತಿಯವರಿಗೆ ಮೊದಲ ಆದ್ಯತೆ. ಅರ್ಜಿ ಕೊಟ್ಟು ಒಂದು ಕಾಪಿ ಅವರ ಕೈಯಲ್ಲಿ ಇಟ್ಕೊಳ್ಬೇಕು. ಈ ಅರ್ಜಿಯನ್ನು ಯಾರಿಗೆಲ್ಲ ಕೊಡ್ಬೋದಂತ ಆಯ್ಕೆ ಮಾಡಲಿಕ್ಕೆ ಒಂದು ಡಾಕ್ಟ್ರುಗಳ ಮತ್ತು ನಮ್ಮ ಕಮಿಟಿಯವರ ಒಂದು ಸಮಿತಿಯನ್ನು ನಾವು ಮಾಡ್ತೇವೆ DHO ನೇತೃತ್ವದಲ್ಲಿ. ಅದು ಯಾಕೆ ಅಂತ ಹೇಳಿದರೆ, ಮೊದಲು ನಾವು ಮಂಗಳೂರು ವಿಧಾನಸಭಾ ಕ್ಷೇತ್ರದವರಿಗೆ ಮೊದಲ ಆದ್ಯತೆ, ಎರಡನೇದು ಅದರ ಬಂಧದಲ್ಲಿ ಅತ್ಯಂತ ಬಡವರಿಗೆ ಅದರಲ್ಲಿ ಆದ್ಯತೆ, ಮೂರನೇದು ಅದರಲ್ಲಿ ವಯಸ್ಸಾದವರಿಗೆ 2ನೇ ಆದ್ಯತೆ, 4ನೇದು ಡಿಸ್ಟೆನ್ಸಿಗೆ ಸಂಬಂಧಪಟ್ಟಂತೆ ಆದ್ಯತೆ. ಕೆಲವರು ಅಶಕ್ತರಿದ್ದಾರೆ ಅಂಥವ್ರಿಗೆ ಮೊದಲ ಆದ್ಯತೆ ನಾವು ಕೊಡಲಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ನಾವು ಭವಿಷ್ಯತ್ತು ಆ ವ್ಯವಸ್ಥೆ ನಾವು ಮಾಡ್ತೇವೆ. ಸೊ ಯಾರಿಗೆಲ್ಲ ಅದರ ಬಗ್ಗೆ ಅಲ್ಲಿ ಕೊಡಬೇಕು ಆಸಕ್ತಿ ಇದೆಯಾ, ದಯವಿಟ್ಟು ತಮ್ಮ ಅರ್ಜಿಯನ್ನು ಆದಷ್ಟು ಬೇಗನೆ ಉಳ್ಳಾಲ ನಗರಸಭೆ ನಮ್ಮ CSC ಆಸ್ಪತ್ರೆ ಏನಿದೆಯಾ ಅಲ್ಲಿರುವಂಥ ಅಧಿಕಾರಿಗೆ ಕೊಡಿ. ಒಂದು ಕಾಪಿ ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ. ಮುಂದಿನ ದಿನಗಳ ನಾವು ಅದನ್ನು ನೇಮಕಾತಿ ಮಾಡಿ ಆ ಸಂಸ್ಥೆಯನ್ನು ನಾವು ಇವತ್ತು ಪ್ರಾರಂಭ ಮಾಡ್ತೇವೆ. 100% ಫ್ರೀ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈಗಾಗಲೇ ಉಚಿತ ಡಯಾಲಿಸಿಸ್ ಕೇಂದ್ರ ತೆರೆಯಲಾಗಿದೆ. 10 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಡಯಾಲಿಸಿಸ್ ಬೇಕಾದವರು ಆರೋಗ್ಯ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬಹುದು. ಮಂಗಳೂರು ಕ್ಷೇತ್ರದ ಜನರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಉಳಿದಂತೆ ಬಡವರಿಗೆ 2ನೇ ಆದ್ಯತೆ, ಹಿರಿಯರಿಗೆ 3ನೇ ಆದ್ಯತೆ ನೀಡಲಾಗುವುದು. ಇದರ ಜೊತೆಗೆ ಕ್ಷೇತ್ರಕ್ಕೆ ಸಮೀಪ ಇರುವವರಿಗೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು. ಆರಿಫ್ ಕಲ್ಕಟ್ಟ, V4 ನ್ಯೂಸ್, ಉಳ್ಳಾಲ.